ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಶ್ರೀಲಂಕಾದ ತಮಿಳು ಪ್ರತ್ಯೇಕತಾವಾದದ ಹೋರಾಟಕ್ಕೆ ಅಂತಿಮ ಮೊಳೆ ಬಿದ್ದ ದಿನ. ಶ್ರೀಲಂಕಾದ ಮೇಲೆ ಹಿಡಿತವನ್ನು ಇಟ್ಟುಕೊಂಡು ಶ್ರೀಲಂಕಾದ ಮೇಲೆ ರಾಜಕೀಯ ಹಿಡಿತವನ್ನು ಸಾಧಿಸಿ ಅದನ್ನು ಆಳ್ತಾ ಇದ್ದ ಸಿಂಹಳೀಯ ಬೌದ್ಧರಿಗೆ ವಿಜಯ ಸಿಕ್ಕ ದಿನ. ಅದು ಲಂಕೆಯ ತಮಿಳರು ತಮ್ಮ ಎಲ್ಲ ಭರವಸೆಗಳನ್ನು ಕಳ್ಕೊಂಡು ನಿರಾಸೆಯ ಕಗ್ಗತ್ತಲಿಗೆ ದೂಡಲ್ಪಟ್ಟ ದಿನ. LTTEಯ ಅಧಿನಾಯಕ ಪ್ರಭಾಕರನ್ ಇನ್ನಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾದ ದಿನ. ಅದು ಅವತ್ತು ಮೇ 18, 2009. ಶ್ರೀಲಂಕಾ ತಮಿಳು ಹೋರಾಟದ ಅತಿ ದೊಡ್ಡ ಭರವಸೆಯಾಗಿದ್ದ, ಶ್ರೀಲಂಕಾ ಪ್ರತ್ಯೇಕತಾವಾದದ ಮಹಾನ್ ಹೋರಾಟಗಾರ ಅನ್ನಿಸ್ಕೊಂಡಿದ್ದ, ತಮಿಳು ಯುವಕರ ಕಣ್ಣಲ್ಲಿ ಕರಿಕಾಲನಂತೆ ಕಂಗೊಳಿಸ್ತಾ ಇದ್ದ ವೇಲುಪಿಳ್ಳೈ ಪ್ರಭಾಕರನ್ ಕೊನೆಯುಸಿರೆಳೆದ ದಿನ. ಅದು ದಶಕಗಳ ಕಾಲ ನಡ್ಕೊಂಡು ಬಂದ ರಕ್ತ ಸಿಕ್ತ ಅಧ್ಯಾಯ ಒಂದು ಕೊನೆಗೊಂಡ ದಿನ. ಅದು ಜಾಫ್ನಾದ ಕಾಡುಗಳು ನೀರವ ಮೌನಕ್ಕೆ ಜಾರಿದ ದಿನ. ಗೆಳೆಯರೆ, LTTE ಅನ್ನೋ ಸಂಘಟನೆ ಸಾಗಿ ಬಂದ ಹಾದಿಯನ್ನು ಕಂಡ ನಿಮಗೆ ಪ್ರಭಾಕರನ್ ಒಬ್ಬ ಹುಂಬನಂತೆ, ಆತುರಗೇಡಿಯಂತೆ, ಅಪ್ರಬುದ್ಧ ಹೋರಾಟಗಾರನಂತೆ, ಮಹಾ ಎಡವಟ್ಟನಂತೆ ಕಂಡಿರಬಹುದು. ಆದರೆ ಪ್ರತಿಯೊಬ್ಬ ನಾಯಕನಿಗೆ ಕೂಡ ಎರಡು ಮುಖಗಳಿರುತ್ತವೆ. ಲಂಕೆಯ ಸರ್ಕಾರ, ಸಿಂಹಳೀಯರು ಮತ್ತು ಭಾರತೀಯ ಸರ್ಕಾರ, ಇಲ್ಲಿನ ತನಿಖಾ ಏಜೆನ್ಸಿಗಳ ಕಣ್ಣಲ್ಲಿ ವಿಲನ್ ಥರ ಕಾಣಿಸ್ಕೊಂಡ ಪ್ರಭಾಕರನ್ ಲಂಕೆಯ ತಮಿಳು ಯುವಕರ ಪ್ರೀತಿಯ ನಾಯಕ ಅನ್ನಿಸ್ಕೊಂಡಿದ್ದ. ಲಂಕೆಯ ತಮಿಳರ ಪಾಲಿಗೆ ಅವನೊಬ್ಬ ಚೆಗುವೆರಾ, ಅವನೊಬ್ಬ ಫಿಡೆಲ್ ಕ್ಯಾಸ್ಟ್ರೋ, ಅಲ್ಲವನು ಸ್ವಾತಂತ್ರ್ಯ ಸೇನಾನಿ. ಲಕ್ಷಾಂತರ ಮಂದಿಯ ಪಾಲಿಗೆ ಅವನು ಆರಾಧ್ಯ ದೈವ. ಕೇಡರಗಳ ಪಾಲಿಗೆ ಅವನು ಅಣ್ಣ. ತಮಿಳು ಹಿರಿಯರ ಬಾಯಲ್ಲಿ ಅವನು ತಂಬಿ. ಆರಾಧಿಸುವವರ ಕಣ್ಣಲ್ಲಿ ಕರಿಕಾಲ ಚೋಳನ ಅವತಾರ ಅವನು. ಪ್ರಭಾಕರನ್ನ ಹೋರಾಟ ವಿಫಲವಾಯಿತು. ಹೀಗಾಗಿ ಅವನನ್ನ ಜಗತ್ತು ಮರೆತು ಬಿಡ್ತು. ಆದರೆ ಹುಲಿಗಳ ಸಶಸ್ತ್ರ ಹೋರಾಟ ಯಶಸ್ಸನ್ನು ಕಂಡು ಲಂಕೆಯಲ್ಲಿ ಪ್ರತ್ಯೇಕ ತಮಿಳು ದೇಶ ಉದಯವಾಗಿದ್ರೆ ಪ್ರಭಾಕರನ್ನ ಪ್ರತಿಮೆಗಳು ಅಲ್ಲೆಲ್ಲ ರಾರಾಜಿಸ್ತಾ ಇದ್ವು. ಅವನು ತಮಿಳರ ಪಾಲಿನ ಜಾಗತಿಕ ಹೀರೋ ಆಗಿ ಹೋಗ್ತಾ ಇದ್ದ. ಆದರೆ ಎಲ್ಲವೂ ಕೂಡ ವಿಧಿಯ ಆಟ ತಾನೆ. ಅದು ಬಯಸಿದ್ದನ್ನು ತಪ್ಪಿಸೋದಕ್ಕೆ ಯಾರಿಂದ ತಾನೇ ಸಾಧ್ಯ ಆದಿತ್ತು? ಮೇ 18, 2009 ಮುಲೈತೀವ್ನ ಮ್ಯಾಂಗ್ರೋವ್ ಕಾಡುಗಳ ನಡುವೆ ಪ್ರಭಾಕರನ್ ಚಿರನಿದ್ರೆಗೆ ಜಾರಿದಾಗ ಅವನ ವಯಸ್ಸು 54 ವರ್ಷ. ಸದಾ ನಗುಮುಖದ, ಎದೆಯೊಳಗಿನ ಕಿಚ್ಚು, ಮನದಲ್ಲಿನ ಕ್ರೌರ್ಯ ಮುಖದಲ್ಲಿ ಕಾಣಿಸದ ಹಾಗೆ ಎಚ್ಚರ ವಹಿಸ್ತಾ ಇದ್ದ ಸಾಮಾನ್ಯ ಎತ್ತರದ ಸಣ್ಣದನಿಯ ಆ ನಾಯಕ 33 ವರ್ಷಗಳ ಕಾಲ ಒಂದು ದೊಡ್ಡ ಹೋರಾಟವನ್ನು ಮುನ್ನಡೆಸಿದ್ದು, ಅತಿ ಚಿಕ್ಕ ವಯಸ್ಸಿಗೆ ಇಡೀ ವಿಶ್ವವೇ ಬೆರವುಗಣ್ಣಿನಿಂದ ನೋಡೋ ಹಾಗೆ ಬೆಳೆದು ನಿಂತಿದ್ದು ಖಂಡಿತ ಸಣ್ಣ ವಿಷಯ ಏನಲ್ಲ. ಅಂದ್ಹಾಗೆ ಈ ಪ್ರಭಾಕರನ್ನ ಬದುಕು ಕೊನೆಗೊಂಡಿದ್ದು ಮುಲೈತೀವ್ನ ಕಾಡಲ್ಲಾದ್ರೆ ಅವನ ಜೀವನ ಪ್ರಯಾಣ ಆರಂಭ ಆಗಿದ್ದು ಜಾಫ್ನಾದ ಕರಾವಳಿ ತೀರದಲ್ಲಿನ ವಲ್ವೆತ್ತಿತುರೈ ಅನ್ನೋ ಕಡೆಯಿಂದ. ಅದು ನವೆಂಬರ್ 26, 1954. ಶ್ರೀಲಂಕಾ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದು ಅಷ್ಟೊತ್ತಿಗೆ 6 ವರ್ಷಗಳು ಕಳೆದಿದ್ವು. ಅವತ್ತು ಅಲ್ಲಿನ ಸ್ಥಿತಿವಂತ ಕುಟುಂಬದಲ್ಲಿ ಜನಿಸಿದವನು ಪ್ರಭಾಕರನ್. ತಂದೆ ತಿರುವೆಂಕಟಂ ವೇಲುಪಿಳ್ಳೈ, ತಾಯಿ ವೆಲ್ಲುಪುರಂ ಪಾರ್ವತಿ. ಈ ದಂಪತಿಯ 4ನೇ ಮಗ ವೇಲುಪಿಳ್ಳೈ ಪ್ರಭಾಕರನ್. ಈ ತಿರುವೆಂಕಟಂ ಅವತ್ತಿಗೆ ಸಿಲೋನ್ನಲ್ಲಿ ಡಿಸ್ಟ್ರಿಕ್ಟ್ ಲ್ಯಾಂಡ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲದೆ ಆ ಕುಟುಂಬ ವಲ್ವೆತ್ತಿತುರೈನಲ್ಲಿದ್ದ ದೇವಾಲಯದ ನಿರ್ವಹಣೆಯನ್ನು ಕೂಡ ನೋಡ್ಕೊಳ್ತಾ ಇತ್ತು. ಅವತ್ತಿಗೆ ಅದೊಂದು ವೆಲ್ ಸೆಟಲ್ಡ್ ಕುಟುಂಬ. ಹೀಗಾಗಿ ಪ್ರಭಾಕರನ್ಗೆ ಅಲ್ಲಿ ಯಾವುದರಲ್ಲೂ ಕೊರತೆ ಇರಲಿಲ್ಲ. ಆದರೆ ಅವತ್ತಿಗೆ ಸಿಲೋನ್ನಲ್ಲಿ ತಮಿಳರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು. ಸಿಂಹಳೀಯರಿಂದ ಅಲ್ಲಿ ಜನಾಂಗೀಯ ಹಿಂಸೆ ತೀವ್ರವಾಗಿತ್ತು. ತಮಿಳರ ಮೇಲೆ ಹಲ್ಲೆಗಳು ನಡೀತಾ ಇದ್ವು. ಇದೆಲ್ಲವನ್ನ ನೋಡ್ತಲೇ ಬೆಳೆದ ಪ್ರಭಾಕರನ್ ಅಲ್ಲಿನ ತನ್ನ ಜನರ ಸಮಸ್ಯೆಗಳನ್ನು ತನ್ನ ಸಮಸ್ಯೆಗಳು ಅಂತ ಭಾವಿಸಿದ. ಅದೇ ಅವನು ತಮಿಳು ಹೋರಾಟಕ್ಕೆ ಕಾಲಿಡೋ ಹಾಗೆ ಮಾಡ್ತು. ಅವತ್ತಿಗೆ ಶ್ರೀಲಂಕಾದಲ್ಲಿನ ತಮಿಳು ಜನರ ಪಾಡು ಹೇಳುತ್ತಿರುದ್ದಾಗಿತ್ತು. ಅಧಿಕಾರ ಅನ್ನೋದು ಪ್ರಬಲ ಹಾಗೂ ಬಹುಸಂಖ್ಯಾತ ಸಿಂಹಳೀಯರ ಕೈಯಲ್ಲಿತ್ತು. ಅವರಿಗೆ ತಮಿಳರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ತಮಿಳು ಜನರನ್ನ 2ನೇ ದರ್ಜೆಯ ಪ್ರಜೆಗಳ ಹಾಗೆ ನೋಡಿಕೊಳ್ಳಾಗ್ತಾ ಇತ್ತು. ನಿರಂತರವಾಗಿ ಅವರ ಮೇಲೆ ದಾಳಿಗಳು ನಡೀತಾ ಇದ್ವು. ಲಂಕೆಯ ಸರ್ಕಾರ ಇವರನ್ನ ತನ್ನ ದೇಶದ ಪೌರರು ಅಂತ ಗುರುತಿಸೋದಕ್ಕೆ ಕೂಡ ಭಾರತ ಮಧ್ಯಪ್ರವೇಶ ಮಾಡಿ ಅವರಿಗೊಂದಷ್ಟು ಹಕ್ಕುಗಳನ್ನು ಕೊಡಿಸಬೇಕಾಗಿ ಬಂದಿತ್ತು. ಅಂಥ ಸಂದರ್ಭದಲ್ಲಿ ಲಂಕೆಯ ತಮಿಳರು ಅನಿವಾರ್ಯವಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಶುರು ಮಾಡಲೇಬೇಕಾಯಿತು. ಮೊದಲು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಕೈಯಲ್ಲಿ ಆಯುಧ ಹಿಡಿದ ತಮಿಳರು ಆನಂತರ ಸಶಸ್ತ್ರ ಹೋರಾಟದ ಮೂಲಕ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಮುಂದಾದರು. ಅದಕ್ಕಾಗಿ ಅಲ್ಲಿ ಸಾಕಷ್ಟು ಸಂಘಟನೆಗಳು ಹುಟ್ಟುಕೊಂಡು ತಮಿಳು ಯುವಕರು, ವಿದ್ಯಾರ್ಥಿಗಳು ಭಾರಿ ಪ್ರಮಾಣದಲ್ಲಿ ತಮಿಳು ಚಳವಳಿಯನ್ನು ಬೆಂಬಲಿಸಿದ್ರು. ಅದೇ ಹೊತ್ತಿಗೆ ಲಂಕಾದಲ್ಲಿ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಸೀಟುಗಳ ಹಂಚಿಕೆಯಲ್ಲಿ ತಮಿಳ್ ಹಾಗೂ ಸಿಂಹಳೀಯ ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಶುರುವಾಯಿತು ಮತ್ತು ಅದು ಭಾರಿ ಪ್ರಮಾಣದ ಗಲಭೆಗಳಿಗೆ ದಾರಿ ಮಾಡಿಕೊಡ್ತು. ಇದೇ ದಿನಗಳಲ್ಲೇ ಯುವಕ ಪ್ರಭಾಕರನ್ ತಮಿಳು ಹೋರಾಟದ ಭಾಗ ಆದ.
ಶ್ರೀಲಂಕಾ ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗೆ ಶುರುವಾದ ಈ ಸಂಘರ್ಷ ಕೆಲವೇ ದಿನಗಳಲ್ಲಿ ದೇಶವ್ಯಾಪಿ ಹಬ್ಬಿತು. ಅಲ್ಲಿ ಸಿಂಹಳೀಯರು ತಮಿಳರ ಮೇಲೆ ಹಲ್ಲೆ ಮಾಡಿದ್ರು. ದೇಶದಲ್ಲಿ ಶಾಂತಿ ಭದ್ರತೆಯ ಸಮಸ್ಯೆ ಶುರುವಾಯಿತು. ಇನ್ನು ಸುಮ್ಮನಿದ್ರೆ ತಮ್ಮ ಕುರ್ಚಿ ಉಳಿಯೋದಿಲ್ಲ ಅಂದುಕೊಂಡ ಅವತ್ತಿನ ಪ್ರಧಾನಿ ಬಂಡಾರನಾಯಕೆ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಅದರ ಪ್ರಕಾರ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟ್ಗಳಿಗೆ ಸಿಂಹಳೀಯ ಹಾಗೂ ತಮಿಳು ವಿದ್ಯಾರ್ಥಿಗಳಿಗೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳನ್ನು ಬೇರೆ ಬೇರೆಯಾಗಿಡಲಾಯಿತು. 1971ರಲ್ಲಿ ತಮಿಳು ವಿದ್ಯಾರ್ಥಿ ಇಂಜಿನಿಯರಿಂಗ್ ಸೀಟನ್ನು ಪಡಿಬೇಕಾದ್ರೆ ಅವನು ಪರೀಕ್ಷೆಯಲ್ಲಿ ಕನಿಷ್ಠ 250 ಅಂಕಗಳನ್ನು ಪಡಿಬೇಕಾಗಿತ್ತು. ಆದರೆ ಅದೇ ಸಿಂಹಳೀಯರಿಗೆ 227 ಅಂಕಗಳು ಬಂದರೆ ಸಾಕಾಗ್ತಾ ಇತ್ತು. ಅದೇ ರೀತಿ ವೈದ್ಯಕೀಯ ಪದವಿ ಸಿಂಹಳೀಯ ವಿದ್ಯಾರ್ಥಿಗಳಿಗೆ 229 ಅಂಕಗಳು ಸಾಕಾದ್ರೆ ತಮಿಳು ವಿದ್ಯಾರ್ಥಿಗಳು 250 ಅಂಕಗಳನ್ನು ಗಳಿಸಬೇಕಾಗಿತ್ತು. ಇನ್ನು ಬಯೋಸೈನ್ಸ್ಗೆ ಸಿಂಹಳೀಯರಿಗೆ 175 ಮಾರ್ಕ್ಸ್ ಬೇಕಿದ್ರೆ ತಮಿಳರು 181 ಮಾರ್ಕ್ಸ್ ಅನ್ನು ಪಡಿಬೇಕಾಗಿತ್ತು. ಹೀಗಲ್ಲಿ ಸಿಂಹಳೀಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗೋ ಹಾಗೆ ಬಂಡಾರನಾಯಕೆ ನೋಡಿಕೊಂಡ್ರು. ಸರ್ಕಾರಿ ಕೆಲಸದಲ್ಲೂ ಕೂಡ ಇದೇ ಆಯಿತು. ಹೀಗಾಗಿ ಲಂಕಾದ ತಮಿಳರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಲೇಬೇಕಾಗಿ ಬಂತು. ಹೀಗಿರುವಾಗಲೇ 1972ರ ಮೇ 22ನೇ ತಾರೀಕು ಪ್ರಭಾಕರನ್ ತನ್ನ 17ನೇ ವಯಸ್ಸಿಗೆ TNT ಅಂದರೆ ತಮಿಳ್ ನ್ಯೂ ಟೈಗರ್ಸ್ ಅನ್ನೋ ಸಂಘಟನೆಯನ್ನು ಕಟ್ಕೊಂಡ. ಅದರಲ್ಲಿ ತನಗೆ ಬೇಕಿದ್ದವರು ಹಾಗೂ ತುಂಬ ಹತ್ತಿರದವರನ್ನ ಸದಸ್ಯರನ್ನಾಗಿ ಮಾಡಿಕೊಂಡ. ಅದಾದ 2 ವರ್ಷಗಳಲ್ಲಿ ಅಂದರೆ 1974ರಲ್ಲಿ ಜಾಫ್ನಾದಲ್ಲಿ 4ನೇ ವರ್ಲ್ಡ್ ತಮಿಳ್ ರಿಸರ್ಚ್ ಕಾನ್ಫರೆನ್ಸ್ ನಡೀತು. ಆ ತಮಿಳ್ ಕಾನ್ಫರೆನ್ಸ್ಗೆ ಅವತ್ತಿನ ಸರ್ಕಾರ ಅಡ್ಡಿಪಡಿಸಿತು. ಜಾಫ್ನಾದಲ್ಲಿ ಮೇಯರ್ ಆಗಿದ್ದ ಆಲ್ಫ್ರೆಡ್ ದೊರೆಯಪ್ಪನ್ ಶ್ರೀಲಂಕನ್ ಫ್ರೀಡಂ ಪಾರ್ಟಿಯ ಋಣದಲ್ಲಿದ್ದ. ಹೀಗಾಗಿ ದೊರೆಯಪ್ಪನ್ ಆ ಸಮ್ಮೇಳನದ ಮೇಲೆ ಪೊಲೀಸರನ್ನು ನುಗ್ಗಿಸಿಬಿಟ್ಟ. ಅಲ್ಲಿ ಪೊಲೀಸರು ಹಾಗೂ ಕಾನ್ಫರೆನ್ಸ್ನ ಸಂಘಟನಾಕಾರರ ನಡುವೆ ನಡೆದ ಸಂಘರ್ಷದಲ್ಲಿ 9 ಮಂದಿ ತಮಿಳರು ಬಲಿಯಾದರು. ಇದು ಪ್ರಭಾಕರನ್ಗೆ ದೊರೆಯಪ್ಪನ ಮೇಲೆ ಸಿಟ್ಟು ಬರೋ ಹಾಗೆ ಮಾಡಿತು. ಹೀಗಾಗಿ 1975ರಲ್ಲಿ ಪ್ರಭಾಕರನ್ ತನ್ನ 21ನೇ ವಯಸ್ಸಿಗೆ ಆಲ್ಫ್ರೆಡ್ ದೊರೆಯಪ್ಪನನ್ನ ಕೊಲೆ ಮಾಡೋದ್ರ ಮೂಲಕ ರಕ್ತಸಿಕ್ತ ಅಧ್ಯಾಯಕ್ಕೆ ಮುನ್ನುಡಿ ಬರೆದ. 1976ರಲ್ಲಿ ತಮಿಳ್ ನ್ಯೂ ಟೈಗರ್ಸ್, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಆಯಿತು. ಹೀಗೆ LTTE ರಚನೆ ಆದ ನಂತರ ಪ್ರಭಾಕರನ್ ಕೂಡ ಲಂಕಾದಲ್ಲಿನ ಬಲಿಷ್ಠ ತಮಿಳು ನಾಯಕರ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡ. ಅವನಿಗೂ ಭಾರತದಲ್ಲಿ ಟ್ರೈನಿಂಗ್ ಕೊಡಲಾಗಿತ್ತು. ಹೀಗಿದ್ದಾಗಲೇ 1983ರಲ್ಲಿ ಶ್ರೀಲಂಕಾದ ತಿರುನಲ್ವೇಲಿಯಲ್ಲಿ 13 ಮಂದಿ ಲಂಕಾದ ಯೋಧರನ್ನ ಕೊಲ್ಲೋದರ ಮೂಲಕ LTTE ತನ್ನ ಖಾತೆಯನ್ನು ಓಪನ್ ಮಾಡಿತು. ಸ್ನೇಹಿತರೆ, ಈ ಪ್ರಭಾಕರನ್ಗೆ ಸ್ಫೂರ್ತಿಯಾಗಿದ್ದು ನಮ್ಮ ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ತಾರೆ. ಬೋಸರ ಹಾಗೇನೆ ಪ್ರಭಾಕರನ್ ತನ್ನದೇ ಆದ ಒಂದು ಸೇನೆಯನ್ನು ಕಟ್ಕೊಂಡ. ಹಾಗೆ ಬೋಸರ ತರಾನೇ ಅವನು ಕೂಡ ಸೇನಾ ದಿರಿಸನ್ನ ಧರಿಸೋದಕ್ಕೆ ಶುರು ಮಾಡ್ದ. ಅವನ ಸೇನೆಯಲ್ಲಿ ನೌಕಾಪಡೆ ಇತ್ತು, ಪದಾತಿ ದಳ ಆಯಿತು, ಜೊತೆಗೆ ಒಂದು ಚಿಕ್ಕ ವಾಯುಸೇನೆಯನ್ನು ಕೂಡ ಅವನು ಇಟ್ಕೊಂಡಿದ್ದ. ಪ್ರಭಾಕರನ್ 1982ರಲ್ಲಿ ಭಾರತದ ತಮಿಳುನಾಡಲ್ಲಿ ಒಮ್ಮೆ ಬಂಧಿತನಾಗಿದ್ದ ಅಂತ ಹೇಳ್ತಾರೆ. ಅಲ್ಲಿ ಅವನ ವಿರೋಧಿ ಉಮಾ ಮಹೇಶ್ವರನ್ ಜೊತೆಗೆ ನಡೆದಿದ್ದ ಬೀದಿ ಕಾಳಗವೊಂದರಲ್ಲಿ ಪ್ರಭಾಕರನ್ನ ತಮಿಳು ಪೊಲೀಸರು ಬಂಧಿಸಿದ್ರಂತೆ. ಅಲ್ಲಿಂದ ಬಿಡುಗಡೆಯಾಗಿ ಹೋದ ನಂತರ ಅವನು ಶ್ರೀಲಂಕಾ ತಮಿಳರ ಪಾಲಿನ ಮಹಾನ್ ನಾಯಕನಾಗಿ ಬೆಳೆದ. ಇಲ್ಲಿ ಅಂದರೆ ತಮಿಳುನಾಡಲ್ಲಿ ಕೂಡ ಪ್ರಭಾಕರನ್ನ ಬೆಂಬಲಿಗರು, ಅವನನ್ನು ಅಭಿಮಾನಿಸುವವರು, ಪ್ರೀತಿಸುವವರು ಸಾಕಷ್ಟು ಜನ ಇದ್ದರು. ಭಾರತದ ಬೇಹುಗಾರಿಕಾ ಏಜೆನ್ಸಿಗಳ ಜೊತೆ ಕೂಡ ಅವನು ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದ್ದ. ತಮಿಳುನಾಡಿನ ಸಾಕಷ್ಟು ಶ್ರೀಮಂತರು, ರಾಜಕಾರಣಿಗಳು ಪ್ರಭಾಕರನ್ಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ರು. ಯಾವಾಗ ಇಲ್ಲಿ ರಾಜೀವ್ ಗಾಂಧಿ ಅವರನ್ನ LTTE ಕೊಲೆ ಮಾಡ್ತೋ ಅಲ್ಲಿವರೆಗೂ ಪ್ರಭಾಕರನ್ ಮತ್ತು ಅವನ ತಂಡಕ್ಕೆ ಭಾರತದಿಂದ ಸಾಕಷ್ಟು ನೆರವು ಸಿಗ್ತಲೇ ಇತ್ತು. ಆದರೆ ರಾಜೀವ್ ಹತ್ಯೆ ಅನ್ನೋದು ಅವನ ಭಾರತದ ಸಂಪರ್ಕವನ್ನು ಕಡಿದು ಹಾಕಿತು. ಇನ್ನು 1991ರಲ್ಲಿ DMK ಸರ್ಕಾರ ಅಧಿಕಾರವನ್ನು ಕಳ್ಕೊಂಡು ಅಲ್ಲಿ ಜಯಲಲಿತಾ ಅವರ ಪಕ್ಷ ಅಧಿಕಾರ ಹಿಡಿದ ಮೇಲೆ ಪ್ರಭಾಕರನ್ಗೆ ತಮಿಳುನಾಡಿನ ಸಹಕಾರ ಕಡಿಮೆ ಆಗ್ತಾ ಹೋಯಿತು. ಇನ್ನು ಪ್ರಭಾಕರನ್ ತಗೊಂಡ ಒಂದಷ್ಟು ನಿರ್ಧಾರಗಳು, ಆತುರದ ನಿರ್ಣಯಗಳು ಅವನಿಗೆ ಸಿಗ್ತಾ ಇದ್ದ ಅಂತಾರಾಷ್ಟ್ರೀಯ ಮಟ್ಟದ ಸಹಾಯ ಸಹಕಾರಗಳಿಗೆ ಕೂಡ ಕೊಡಲಿ ಪೆಟ್ಟು ಬೀಳೋ ಹಾಗೆ ಮಾಡಿತು. ಸಾಕಷ್ಟು ದೇಶಗಳಲ್ಲಿ LTTEನ ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರಿಸಲಾಯಿತು. ಇದು ಸಂಘಟನೆಗೆ ದೊಡ್ಡ ಹೊಡೆತವನ್ನು ಕೊಡಿತು. ಇನ್ನು ಯಾವುದೇ ಒಂದು ಹೋರಾಟ ದೀರ್ಘಕಾಲ ನಡೆದಷ್ಟು ಅದು ಜನರ ಬೆಂಬಲವನ್ನ, ಕಾರ್ಯಕರ್ತರ ವಿಶ್ವಾಸವನ್ನ ಕಳ್ಕೊಳ್ತಾ ಹೋಗುತ್ತೆ ಮತ್ತು ನಾಯಕನ ಹಿಡಿತ ಕೂಡ ಸಂಘಟನೆ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಲಂಕೆಯ ತಮಿಳು ಹೋರಾಟಕ್ಕೆ ಆಗಿದ್ದು ಕೂಡ ಅದೇ. ಅದು ಒಂದೆರಡಲ್ಲ, ಸುಮಾರು 3 ದಶಕಗಳ ಕಾಲ ನಡೆದ ಹೋರಾಟ. ಅದಕ್ಕೆ ನಿರಂತರವಾಗಿ ಹಣ ಹೊಂದಿಸಬೇಕಾಗಿ ಬರ್ತಾ ಇತ್ತು. ಅದಕ್ಕಾಗಿ ಪ್ರಭಾಕರನ್ ಡ್ರಗ್ಸ್, ಆಯುಧ ಮತ್ತು ಕಳ್ಳ ಸಾಗಾಣಿಕೆದಾರರ ಸಂಪರ್ಕಕ್ಕೆ ಬಂದ. ಜಾಗತಿಕ ಭಯೋತ್ಪಾದನಾ ಸಂಘಟನೆಗಳ ಜೊತೆ ಕೈ ಜೋಡಿಸಿ ಅಂತಾರಾಷ್ಟ್ರೀಯ ಅಪರಾಧಗಳು, ಅಕ್ರಮಗಳಲ್ಲಿ ಸಂಘಟನೆ ಭಾಗಿಯಾಗೋದಕ್ಕೆ ಕಾರಣನಾದ.
ಅಲ್ಲಿಗೆ ಶ್ರೀಲಂಕಾದ ತಮಿಳರ ಸ್ವಾತಂತ್ರ್ಯಕ್ಕಾಗಿ ಹುಟ್ಟುಕೊಂಡ ಹೋರಾಟ ಅಂತಾರಾಷ್ಟ್ರೀಯ ಭಯೋತ್ಪಾದಕರು ಸ್ಮಗ್ಲರ್ಗಳ ಜೊತೆ ಕೈಜೋಡಿಸಿ ಹೆಸರನ್ನ ಕೆಡಿಸ್ಕೊಳ್ತು. ಇನ್ನು ಅವನ ಬಳಿ ಆಯುಧ ಹಾಗೂ ಸೇನೆ ಕಡಿಮೆಯಾಗ್ತಿದ್ದ ಹಾಗೆ ಪ್ರಭಾಕರನ್ ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದ. ಅಲ್ಲಿ ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಆರಿಸಿ ಬಂದವರು ತನಗೇನೋ ಸಹಾಯ ಮಾಡ್ತಾರೆ ಅಂತ ಅವರಿಗೆ ಚುನಾವಣೆಗಳಲ್ಲಿ ಸಹಾಯ ಮಾಡೋದಕ್ಕೆ ನಿಂತ. ಶ್ರೀಲಂಕಾ ಸೇನೆ ಕೂಡ ಆರಂಭದ ದಿನಗಳಲ್ಲಿ ಬಲಿಷ್ಠವಾಗಿರಲಿಲ್ಲ. ಅವರು ಕೂಡ ಹುಲಿಗಳನ್ನ ಎದುರಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಶಾಂತಿ ಒಪ್ಪಂದಕ್ಕೆ, ಕದನ ವಿರಾಮಕ್ಕೆ ಮುಂದಾಗ್ತಾ ಇದ್ರು. ಅಂಥ ಸಂದರ್ಭವನ್ನು ಬಳಸಿಕೊಂಡು ಪ್ರಭಾಕರನ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದ್ರೆ, ಇನ್ನೂ ಒಂದಷ್ಟು ವ್ಯವಸ್ಥಿತವಾಗಿ ಆ ಹೋರಾಟವನ್ನು ಮಾಡಿದ್ರೆ ತಮಿಳರು ಅಲ್ಲಿ ಗೆಲ್ಲೋ ಸಾಧ್ಯತೆಗಳಿರ್ತಾ ಇದ್ವು. ಆದರೆ ಪ್ರಭಾಕರನ್ ಸಾಕಷ್ಟು ವಾಸ್ತವಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲನಾಗಿದ್ದ. ಇನ್ನು ಈ ಸಶಸ್ತ್ರ ಹೋರಾಟಗಳ ನಾಯಕತ್ವವನ್ನು ವಹಿಸುವ ಬಹುತೇಕ ನಾಯಕರು ಸರ್ವಾಧಿಕಾರಿ ಮನಸ್ಥಿತಿಯನ್ನು ಹೊಂದಿರ್ತಾರೆ. ನಾನು ಹೇಳಿದ್ದೇ ನಡಿಬೇಕು, ನಾನೊಬ್ಬನೇ ಬುದ್ಧಿವಂತ ಮತ್ತು ನನಗೊಬ್ಬನಿಗೆ ಕಮಿಟ್ಮೆಂಟ್ ಇರೋದು ಅನ್ನೋ ಥರದ ಭಾವನೆ. ಜೊತೆಗೆ ತನಗಿಂತಲೂ ಬಲಿಷ್ಠವಾದ ಇನ್ನೊಬ್ಬ ನಾಯಕ ಹುಟ್ಕೋಬಾರ್ದು, ಸಂಘಟನೆ ಯಾವಾಗಲೂ ನನ್ನ ಕೈಯಲ್ಲೇ ಇರಬೇಕು ಅನ್ನೋ ವಿಚಿತ್ರ ವ್ಯಾಮೋಹ ಇದು ಕೂಡ ಪ್ರಭಾಕರನ್ನಲ್ಲಿ ಕಾಣಿಸ್ತಾ ಇತ್ತು. ಅವನು ಯಾರನ್ನೂ ನಂಬದ, ಸಾಮೂಹಿಕ ನಾಯಕತ್ವ ಮತ್ತು ಅಭಿಪ್ರಾಯಗಳಿಗೆ ಕಿವಿಯೇ ಕೊಡದ ಸ್ಥಿತಿಯನ್ನು ತಲುಪಿದ್ದ. ಮತ್ತು ಇದೇ ಕಾರಣದಿಂದಾಗಿ ಕರುಣಾ ಅಮ್ಮನ್ ಥರದವರು ಸಂಘಟನೆಯಿಂದ ಹೊರ ಹೋಗಬೇಕಾಗಿ ಬಂತು. ಜೊತೆಗೆ ತನಗೆ ದ್ರೋಹ ಮಾಡಿದ್ರು ಅನ್ನೋ ಅನುಮಾನದ ಮೇರೆಗೆ ಒಂದಷ್ಟು LTTE ನಾಯಕರನ್ನ, ಅವರ 100 ಬೆಂಬಲಿಗರನ್ನ ಪ್ರಭಾಕರನ್ ಕೊಲ್ಲಿಸಿಬಿಟ್ಟ. ಇದು ಕೂಡ ಅವನ ಬಗ್ಗೆ ಅವನದ್ದೇ ಜನಕ್ಕೊಂದು ಸಣ್ಣ ಅನುಮಾನ ಮತ್ತು ಭಯ ಹುಟ್ಕೊಳ್ಳೋದಕ್ಕೆ ಕಾರಣವಾಯಿತು. ಇಲ್ಲಿ ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನ ಕೊಂದದ್ದು ಶ್ರೀಲಂಕಾದ LTTEಗಳಿಗೆ ತುಂಬಾನೇ ಕಾಸ್ಟ್ಲಿ ಆಯಿತು. ರಾಜೀವ್ ಹತ್ಯೆಯ ಸಾಕಷ್ಟು ದಿನಗಳ ನಂತರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಭಾಕರನ್ ಈ ಬಗ್ಗೆ ತನ್ನ ಸಂತಾಪವನ್ನು ವ್ಯಕ್ತಪಡಿಸ್ತಾನೆ, ಪಶ್ಚಾತ್ತಾಪವನ್ನು ತೋಡ್ಕೊಳ್ತಾನೆ. ಅದೊಂದು ದುರ್ಘಟನೆ, ಆ ಕೆಲಸ ಆಗಬಾರ್ದಾಗಿತ್ತು ಅಂತ ಹೇಳ್ತಾನೆ ಪ್ರಭಾಕರನ್. ಆದರೆ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗಿತ್ತು. ಭಾರತ LTTE ಮತ್ತು ಪ್ರಭಾಕರನ್ನ ದೇಶದ ಒಳಗೆ ಬಿಟ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಮತ್ತು ಭಾರತದ ಕಣ್ಣಲ್ಲಿ, ಇಲ್ಲಿನ ಪೊಲೀಸರು, ಏಜೆನ್ಸಿಗಳ ಕಣ್ಣಲ್ಲಿ ಪ್ರಭಾಕರನ್ ಮತ್ತು ಅವನ ತಂಡ ಭಯೋತ್ಪಾದಕರ ರೀತಿ ಕಾಣಿಸ್ಕೊಳ್ತಾ ಇದ್ರು. ಇನ್ನು ಪ್ರೇಮದಾಸ ಕೂಡ LTTE ಪಾಲಿಗೆ ದೊಡ್ಡ ಥ್ರೆಟ್ ಆಗಿರಲಿಲ್ಲ. ಅವರನ್ನು ಪಳಗಿಸ್ಕೊಂಡು ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಅವಕಾಶ ಪ್ರಭಾಕರನಿಗಿತ್ತು. ಆದರೆ ಯಾರನ್ನೂ ನಂಬದ ಮನಸ್ಥಿತಿ ಅಲ್ಲಿ ವಿನಾಕಾರಣ ಪ್ರೇಮದಾಸ ಹತ್ಯೆಗೆ ಕಾರಣವಾಯಿತು. ಇನ್ನು ರನಿಲ್ ವಿಕ್ರಮಸಿಂಘೆ ಕೂಡ ತಮಿಳರ ಬಗ್ಗೆ ಒಂದು ಸಾನುಭೂತಿಯನ್ನು ಹೊಂದಿದ್ರು. ಆದರೆ ಅವರು ಚುನಾವಣೆಗೆ ನಿಂತಾಗ LTTE ದೊಡ್ಡ ಅವಿವೇಕವನ್ನು ಪ್ರದರ್ಶಿಸಿತು. ಪ್ರಭಾಕರನ್ ತಮಿಳರಿಗೆ ಚುನಾವಣೆಯನ್ನು ಬಹಿಷ್ಕರಿಸೋದಕ್ಕೆ ಕರೆ ಕೊಟ್ಟ. ಅದು ರಾಜಪಕ್ಷೆ ಅನ್ನೋ ತಮಿಳರ ಪಾಲಿನ ನರರೂಪ ರಕ್ಕಸ ಆರಿಸಿ ಬರುವುದಕ್ಕೆ ಕಾರಣವಾಯಿತು. ಇಲ್ಲಿ ಕೂಡ ತಪ್ಪು ಮಾಡಿಕೊಂಡಿದ್ದು ಪ್ರಭಾಕರನ್. ಅವನಿಗೆ ರಾಜಕೀಯ ಸೂಕ್ಷ್ಮಗಳು ಅರ್ಥ ಆಗಲಿಲ್ಲ. ಇನ್ನು ರಾಜಪಕ್ಷೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಮಿಳು ಹುಲಿಗಳನ್ನು ಹೊಸಕ್ಕೆ ಹಾಕೋದಕ್ಕೆ ನಿಂತ್ಕೊಳ್ತು. ಆಗ್ಲೂ ಪ್ರಭಾಕರನ್ಗೊಂದು ಅವಕಾಶ ಇತ್ತು. ಹೇಗೂ ಜಾಫ್ನಾ ಸೇರಿದ ಹಾಗೆ ತಮಿಳರು ಬಹುಸಂಖ್ಯಾತರಾಗಿದ್ದ 25%ಕ್ಕಿಂತ ಹೆಚ್ಚು ಲಂಕಾ ಭೂಭಾಗ ಪ್ರಭಾಕರನ್ನ ಕೈಯಲ್ಲಿತ್ತು. ಅಲ್ಲಿ ತನ್ನದೇ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿ ಚುನಾವಣೆಗೆ ಕೂಡ ಪ್ರಭಾಕರನ್ ಸ್ಪರ್ಧಿಸಬಹುದಿತ್ತು. ಅಥವಾ ತನಗೆ ಬೇಕಾದ ನಾಯಕರನ್ನ ಆರಿಸಿ ಲಂಕೆಯ ಸಂಸತ್ತಿಗೆ ಕಳುಹಿಸೋದಕ್ಕೆ ಕೂಡ ಅವನಿಗೆ ಸಾಧ್ಯ ಆಗ್ತಾ ಇತ್ತು. ರಾಜಕೀಯ ಹೋರಾಟದ ಮೂಲಕ ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬಹುದಿತ್ತು. ಆದರೆ ಇದು ಅವನಿಗೆ ಅರ್ಥನೇ ಆಗಲಿಲ್ಲ. ಒಂದು ಕಾಲದಲ್ಲಿ ಜಗತ್ತಿನ ಯಾವ್ಯಾವ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಮೊದಲೇ ಗ್ರಹಿಸುವ ಶಕ್ತಿ ಮತ್ತು ಬೇಹುಗಾರಿಕಾ ವ್ಯವಸ್ಥೆ ಇದ್ದ ಪ್ರಭಾಕರನ್ ಆ ನಂತರದ ದಿನಗಳಲ್ಲಿ ತನ್ನ ಸುತ್ತ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳದ ಸ್ಥಿತಿಯನ್ನು ತಲುಪಿದ್ದ. ಮತ್ತೊಂದು ಕಡೆ ಶ್ರೀಲಂಕಾದ ಸೇನೆ ಬಲಿಷ್ಠವಾಗತೊಡಗಿತ್ತು. ಅವರಿಗೆ ಚೈನಾ, ಪಾಕಿಸ್ತಾನ ಮತ್ತು ಅಮೆರಿಕಾದಂಥ ದೇಶಗಳ ಬೆಂಬಲ ಸಿಕ್ಕಿತ್ತು. ಆಗಲೂ ಪ್ರಭಾಕರನ್ ತನ್ನದೇ ಆದ ಹುಂಬತನವನ್ನು ತೋರಿಸಿಕೊಂಡ. ನಾರ್ವೆಯ ಸಂಧಾನದ ಮಾತುಗಳನ್ನು ತಿರಸ್ಕರಿಸಿ ಅವರ ವಿಶ್ವಾಸವನ್ನು ಕೂಡ ಕಳ್ಕೊಂಡ. ಒಂದು ಸುದೀರ್ಘವಾದ ಹೋರಾಟ ಒಬ್ಬ ನಾಯಕನನ್ನ ಪಕ್ವಗೊಳಿಸಬೇಕು. ಅವನ ಯೋಚಿಸುವ ಶಕ್ತಿಯನ್ನ ಹೆಚ್ಚು ಮಾಡಬೇಕು ಮತ್ತು ಯೋಚಿಸುವ ರೀತಿಯನ್ನ ಬದಲಾಗೋ ಹಾಗೆ ಮಾಡಬೇಕು. ಆದರೆ ಪ್ರಭಾಕರನ್ ವಿಷಯದಲ್ಲಿ ಅಂಥದ್ದೇನೂ ಆಗಿರಲಿಲ್ಲ. ಅವನು ತನ್ನ ಸೇನಾ ಶಕ್ತಿಯನ್ನ ನಂಬಿಕೊಂಡ, ತನ್ನ ಮೇಲೆ ತಾನು ವಿಪರೀತವಾದ ವಿಶ್ವಾಸವನ್ನು ಇಟ್ಕೊಂಡ. ಹೀಗಾಗಿ ಯಾರನ್ನೂ ನಂಬದ, ಏನನ್ನೂ ಅರ್ಥ ಮಾಡಿಕೊಳ್ಳದ ಸ್ಥಿತಿಯನ್ನು ತಲುಪ್ತಾ ಹೋದ. ಸುಮಾರು 3 ದಶಕಗಳ ಕಾಲ ಆ ಹೋರಾಟವನ್ನು ಮುನ್ನಡೆಸಿಕೊಂಡು ಬಂದಿದ್ದ ಪ್ರಭಾಕರನಿಗೆ ಕಾಲಕ್ರಮೇಣ ಸಂಘಟನೆಗೆ ಬೇಕಾದ ಹಣವನ್ನು ಹೊಂಚೋದು ಕಷ್ಟ ಆಗ್ತಾ ಬಂತು. ಮತ್ತೊಂದು ಕಡೆ ಶ್ರೀಲಂಕಾದ ಸೇನೆ ಬಲಿಷ್ಠವಾಗ್ತಾ ಹೋಗ್ತಾ ಇತ್ತು. ಅಕ್ಕಪಕ್ಕದ ದೇಶಗಳ ನೆರವು ಸೇನೆಗೆ ಸಿಗ್ತಾ ಹೋಯಿತು. ಅಲ್ಲಿ ಸೇನೆ ಎಷ್ಟು ಬಲಗೊಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಪ್ರಭಾಕರನ್ ವಿಫಲನಾಗಿದ್ದ. ಒಂದು ಕಡೆ ಸೇನಾ ಶಕ್ತಿ ಹೆಚ್ಚಾಗ್ತಾ ಇರುವಾಗ
LTTEಯ ಶಕ್ತಿ ಕುಗ್ಗುತ್ತಿದೆ ಅನ್ನೋದು ಗೊತ್ತಾದಾಗ ಪ್ರಭಾಕರನ್ ತಾತ್ಕಾಲಿಕವಾಗಿ ಆ ಹೋರಾಟಕ್ಕೊಂದು ವಿರಾಮ ಹೇಳಿ ಶ್ರೀಲಂಕಾದಿಂದ ಹೊರಗೆ ಹೋಗಿ ಒಂದಷ್ಟು ದಿನಗಳ ಕಾಲ ತಲೆಮರೆಸಿಕೊಂಡು ಆನಂತರ ತನ್ನ ಸಂಘಟನೆಯನ್ನ, ಆರ್ಥಿಕ ಶಕ್ತಿಯನ್ನ, ಸೇನಾ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಬಂದು ಶ್ರೀಲಂಕಾ ಸೇನೆಯನ್ನು ಎದುರಿಸೋದಕ್ಕೆ ಕೂಡ ಸಾಧ್ಯ ಆಯಿತು. ಆದರೆ ಅವನು ಆ ಕೆಲಸವನ್ನು ಕೂಡ ಮಾಡಲಿಲ್ಲ. ಹುಂಬನಂತೆ ತನಗಿಂತ ಬಲಿಷ್ಠವಾಗಿದ್ದ ಸೇನಾಪಡೆಯ ಜೊತೆ ಯುದ್ಧಕ್ಕೆ ನಿಂತುಬಿಟ್ಟ. ಅಲ್ಲಿ ಸತತ 3 ವರ್ಷಗಳ ಕಾಲ ನಡೆದ ಆ ಯುದ್ಧದಲ್ಲಿ ಪ್ರಭಾಕರನ್ ಶ್ರೀಲಂಕಾ ಸೇನೆಯ ಜೊತೆಗೆ ಹೋರಾಡ್ತಲೇ ಸಾವನ್ನಪ್ಪಿದ್ದ. ಅದು ವೀರಮರಣನ, ಹುಂಬತನದಿಂದ ಅವನಿಗವನೇ ತಂದುಕೊಂಡ ಸಾವ. ಈಗ ಅದರ ಬಗ್ಗೆ ಏನಂತ ಹೇಳೋದು? ಇಲ್ಲಿ ಪ್ರಭಾಕರನ್ ಒಬ್ಬನೇ ಅಲ್ಲ, ಅವನನ್ನು ನಂಬಿದ್ದ, ಅವನಿಗಾಗಿ ಅವನು ಹಚ್ಚಿದ ತಮಿಳು ಪ್ರತ್ಯೇಕ ದೇಶದ ಕನಸಿನ ಕಿಡಿಗಾಗಿ ಪ್ರಾಣ ಬಿಡೋದಕ್ಕೆ ಕೂಡ ಸಿದ್ಧರಿದ್ದ ಸಾವಿರಾರು ಮಂದಿ ತಮಿಳು ಹುಲಿಗಳು ಅಲ್ಲಿ ಪ್ರಾಣತ್ಯಾಗ ಮಾಡಿದವು. ಲಂಕೆಯ ಸೇನೆ ಹೋರಾಟವನ್ನು ದಮನ ಮಾಡೋ ಹೆಸರಲ್ಲಿ ಲಕ್ಷಾಂತರ ಅಮಾಯಕ ತಮಿಳರ ಸಾವಿಗೆ ಕೂಡ ಕಾರಣ ಆಯಿತು. ಇನ್ನು ಪ್ರಭಾಕರನ್ ಬೇರೆಲ್ಲ ನಾಯಕರಂತೆ ತನ್ನ ಕುಟುಂಬವನ್ನು ವಿದೇಶಗಳಲ್ಲಿಟ್ಟು ಕಂಡವರ ಮಕ್ಕಳನ್ನ ಮಾತ್ರ ಹೋರಾಟದ ಬೆಂಕಿಗೆ ತಳ್ಳಲಿಲ್ಲ. ಅವನ ಹಿರಿಯ ಮಗ ಚಾರ್ಲ್ಸ್ ಕೂಡ LTTE ಕಮಾಂಡರ್ ಆಗಿದ್ದ. ಅವನ ಕಿರಿಯ ಮಗನಿಗೆ 12 ವರ್ಷ ವಯಸ್ಸು. ಅವನನ್ನು ಕೂಡ ಬಂಧಿಸಿದ್ದ ಲಂಕಾ ಸೇನೆ ಆ ಕಂದನನ್ನು ಕೂಡ ಗುಂಡಿಟ್ಟು ಕೊಂದು ಹಾಕಿತು. ಪ್ರಭಾಕರನ್ನ ಇಡೀ ಕುಟುಂಬ ಆ ಸಂಘರ್ಷದಲ್ಲಿ ನಾಶವಾಯಿತು. ಹುಲಿಗಳ ಪ್ರಮುಖ ತಾಣಗಳಲ್ಲಿ ಸರ್ಕಾರಕ್ಕೆ ಸುಮಾರು 12 ಮಿಲಿಯನ್ನಷ್ಟು ಹಣ ಸಿಕ್ಕಿತ್ತು ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದವು. ಅಲ್ಲಿಗೆ ವೇಲುಪಿಳ್ಳೈ ಪ್ರಭಾಕರನ್ನ ಸುದೀರ್ಘ ಹೋರಾಟದ ಅಧ್ಯಾಯ ಮುಗಿದೇ ಹೋಯಿತು. ಗೆಳೆಯರೆ, ಇತಿಹಾಸ ನಮಗೊಂದಷ್ಟು ಪಾಠಗಳನ್ನು ಕಲಿಸಬೇಕು. ಜಗತ್ತಲ್ಲಿ ಆಯುಧಗಳನ್ನು ಹಿಡಿದು ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಗೆದ್ದವರು ತುಂಬಾನೇ ಕಡಿಮೆ. ಸಶಸ್ತ್ರ ಕ್ರಾಂತಿಯ ಮೂಲಕ ರಾಜಕೀಯ ಅಧಿಕಾರವನ್ನು ಹಿಡಿಬೇಕು ಅಂತ ಹೊರಟ ನಕ್ಸಲ್ ಚಳುವಳಿ ಎಲ್ಲೂ ಯಶಸ್ಸನ್ನು ಪಡೆಯಲಿಲ್ಲ. ಇನ್ನು ಲಂಕೆಯಷ್ಟು ಸುದೀರ್ಘ ಸಮಯ ಯಾವ ಹೋರಾಟವೂ ಜಗತ್ತಲ್ಲಿ ಬಹುಶಃ ನಡೀಲೇ ಇಲ್ಲ ಅನ್ಸುತ್ತೆ. ಪ್ರಜಾಪ್ರಭುತ್ವದ ದೇಶಗಳಲ್ಲಿ ರಾಜಕೀಯ ಹೋರಾಟ ಮತ್ತು ಜನತಂತ್ರದ ಹೋರಾಟಕ್ಕೆ ಗೆಲುವು ಸಿಗುತ್ತೆ ಹೊರತು ಬಂದೂಕುಗಳ ತುದಿಯ ಮೂಲಕ ಏನನ್ನಾದರೂ ಸಾಧಿಸೋದು ಕಷ್ಟವಾಗುತ್ತೆ ಅನ್ನೋದಕ್ಕೆ ಪ್ರಭಾಕರನ್ ಮತ್ತವನ ಹೋರಾಟ ಒಂದು ಉದಾಹರಣೆ. ಕನಿಷ್ಠ ಬಾಂಗ್ಲಾದೇಶದ ಹೋರಾಟ ಆದರೂ ಅವನಿಗೊಂದು ಪಾಠ ಆಗಬೇಕಾಗಿತ್ತು. ಆದರೆ ಅದು ಕೂಡ ಆಗಲಿಲ್ಲ ಅನ್ನೋದು ನಿಜಕ್ಕೂ ದುರಂತವಲ್ಲದೆ ಮತ್ತಿನ್ನೇನೂ ಅಲ್ಲ. ಪ್ರಭಾಕರನ್ ಲಂಕೆಯ ರಾಜಕೀಯಕ್ಕೆ ಕಾಲಿಟ್ಟಿದ್ರೆ ಅವನು ಅತ್ಯದ್ಭುತ ನಾಯಕನಾಗ್ತಾ ಇದ್ನೇನೋ, ಜಾಗತಿಕ ಮನ್ನಣೆಯನ್ನು ಕೂಡ ಗಳಿಸಿಕೊಳ್ತಾ ಇದ್ನೇನೋ, ತಮಿಳು ಡಯಾಸ್ಪೊರಾ ಅವನ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಬೆಳೆಸ್ತಾ ಇತ್ತೋ ಏನೋ. ಆದರೆ ಅದಕ್ಕೆ ಅವಕಾಶ ಆಗಲಿಲ್ಲ. ಸ್ವಯಂಕೃತ ಅಪರಾಧಗಳು ಒಬ್ಬ ಅತ್ಯುತ್ತಮ ನಾಯಕನನ್ನ ಅರ್ಧದಲ್ಲೇ ಮುಗಿಸ್ಬಿಟ್ವು. ಇದು ಗೆಳೆಯರೆ ಲಂಕಾ ತಮಿಳರ ಹೋರಾಟದ ಸಂಕ್ಷಿಪ್ತ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.